ಹಾಯ್ ಫ್ರೆಂಡ್ಸ್, ಸಿಂಪನ್ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲ ಸ್ವಾಗತ. ಇದು ಮೋದಕ. ಈ ಮೋದಕ ಮಾಡುವ ವಿಧಾನ ಹೇಗೆ ಅಂಥೇಳಿ ತಿಳಿಸ್ತೀನಿ. ಇದು ತೆಂಗಿನಕಾಯಿ ಮತ್ತು ಬೆಲ್ಲ ತಗೊಂಡಿದ್ದೀನಿ. ಪೂರ್ಣ ಮಾಡಲಿಕ್ಕೆ ಒಂದು ಇಡೀ ತೆಂಗಿನಕಾಯಿಗೆ 1/4 kg ಆಗುವಷ್ಟು ಬೆಲ್ಲವನ್ನು ತಗೊಂಡಿದ್ದೀನಿ. ನೀರು ಹಾಕದೇನೆ ಪೂರ್ಣ ಮಾಡಿಕೊಳ್ಬೇಕು. ಸಣ್ಣ ಉರಿಯಲ್ಲಿ ಪೂರ್ಣ ಮಾಡಿಕೊಳ್ಬೇಕು, ಇಲ್ಲಾಂದರೆ ಸುಟ್ಟೋಗುತ್ತೆ. ನೋಡಿ, ಪೂರ್ಣ ರೆಡಿಯಾಗಿದೆ. ಎಣ್ಣೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ. ಮೈದಾ ಹಿಟ್ಟಿಗೆ 1/2 kg ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಮತ್ತು ಚೂರು ಅರಿಶಿನ, ಚೂರು ಉಪ್ಪು ಮತ್ತು 4-5 ಚಮಚ, ಸಣ್ಣ ಚಮಚ 4-5 ಚಮಚದಷ್ಟು ಎಣ್ಣೆಯನ್ನು ಬಿಸಿ ಮಾಡಿ ಹಾಕಬೇಕು. ಎಣ್ಣೆಯನ್ನು ಬಿಸಿ ಮಾಡಿ ಹಾಕೋದು ಯಾಕಂದರೆ ಮೋದಕ ಗರಿ ಗರಿ ಆಗುತ್ತೆ, ಅದಕ್ಕೋಸ್ಕರ ಎಣ್ಣೆ ಬಿಸಿ ಮಾಡಿ ಹಾಕಬೇಕು. ಹೀಗೆ ನೀರು ಹಾಕಿ ಕಲಿಸ್ಕೊಳ್ಳುವಂಥದ್ದು. ಪೂರ್ಣ ಆಗಿದೆ. ಇದು ಆರಲಿ ಸ್ವಲ್ಪ. ಅಷ್ಟರೊಳಗೆ ಇದನ್ನೆಲ್ಲ ಉಂಡೆ ಮಾಡಿಕೊಳ್ಳುವ. ಸಣ್ಣ ಉಂಡೆ ಮಾಡಿಕೊಳ್ಬೇಕು. ಪೂರಿಗಿಂತ ಚೂರು ಸಣ್ಣ ಉಂಡೆ. ನೋಡಿ, ಉಂಡೆ ಎಲ್ಲ ರೆಡಿಯಾಗಿದೆ. ಈಗ ಒಂದೊಂದಾಗಿ ಮೋದಕಕ್ಕೆ ಲಟ್ಟಿಸ್ಕೊಳ್ಳುವ. ಮೋದಕ ಮಾಡುವಾಗ ಕರ್ಜಿಕಾಯಿ ಕೂಡ ಮಾಡಬೇಕು, ಯಾಕಂದರೆ ಕರ್ಜಿಕಾಯಿ ಗೌರಿಗೆ ಅರ್ಪಣೆ ಆಗುವಂಥದ್ದು. ನೋಡಿ, ಮೋದಕ ಮಾಡಲಿಕ್ಕೆ ಈಗ 1 ಚಮಚದಷ್ಟು ಪೂರ್ಣ ಹಾಕಿ ಎಲ್ಲ ಸೈಡಿಗೆ ಹೀಗೆ ನೋಡಿ ಮಡಿಸ್ಕೊಂಡು ತುದಿಗೆ ಹೀಗೆ ಮಾಡುವಂಥದ್ದು. ಮತ್ತಿದು ಕರ್ಜಿಕಾಯಿಗೆ ನೋಡಿ ಈ ಥರ ಮಡಿಸಬೇಕು. ಪೂರಿಗಿಂತ ಸ್ವಲ್ಪ ದೊಡ್ಡದಿದ್ದರೆ ಚೆನ್ನಾಗಿರುತ್ತೆ ಲಟ್ಟಿಸಿದ್ದು. ನೋಡಿ, ಈ ಥರ ಮಡಿಸ್ಕೊಂಡ್ರೆ ಆಯಿತು. ಕೆಲವರು ಚಮಚದಲ್ಲಿ ಮಾಡ್ತಾರೆ. ಚಮಚದಲ್ಲಿ ಹೀಗೆ ಡಿಸೈನ್ ಥರ ಬರುತ್ತೆ, ಹೀಗೆ ಗೆರೆ ಥರ ಎಳಿದರೆ ಆಯಿತು, ಅದು ಡಿಸೈನ್ ಆಗುತ್ತೆ. ಆದರೆ ಈ ಥರ ಮಡಚಿ ಕೂಡ ಮಾಡ್ಬೋದು, ಚಮಚ ಎಲ್ಲೇನು ಬೇಕಂತ ಇಲ್ಲ. ಇದು ಕರ್ಜಿಕಾಯಿ. ಮೋದಕ ಮಾಡೋ ಟೈಮಿಗೆ ಕರ್ಜಿಕಾಯಿ ಮಾಡಲೇಬೇಕು, ಯಾಕಂದರೆ ದೇವಿ ಗೌರಿಗೆ ಅರ್ಪಣೆ ಆಗುವಂಥದ್ದು. ನೋಡಿ, ಮೋದಕ ಮತ್ತು ಕರ್ಜಿಕಾಯಿ ರೆಡಿಯಾಗಿದೆ. ಈಗ ಇದನ್ನು ಸಣ್ಣ ಉರಿಯಲ್ಲಿ ಕರಿಯುವ. ಎಣ್ಣೆಗೆ ಹಾಕುವಾಗ ಮೋದಕದ ಈಗ ತುದಿ ಮಡಚಿದ್ದಿದೆಯಲ್ಲ, ಮೋದಕದ ಮೂಗು ಅಂತ ಹೇಳ್ತಾರೆ ಅದಕ್ಕೆ, ಅದನ್ನು ಉಲ್ಟ ಮಾಡಿ ಎಣ್ಣೆಗೆ ಬಿಡುವಂಥದ್ದು. ಸಣ್ಣ ಉರಿಯಲ್ಲಿ ಕರಿಬೇಕು, ಇಲ್ಲಾಂದರೆ ಒಡೆದು ಹೋಗುತ್ತೆ. ಪೂರ್ಣ ಎಲ್ಲ ಒಡೆದ್ರೆ ಎಣ್ಣೆನೂ ಹಾಳಾಗುತ್ತೆ, ಮತ್ತು ಒಡೆದಿರುವಂಥ ಪೂರ್ಣ ಎಲ್ಲ ಮೋದಕಕ್ಕಾಗುತ್ತೆ. ನೋಡಿ, ಎಷ್ಟು ಚೆನ್ನಾಗಿದೆ ಮೋದಕ. ಗಣಪತಿಗೆ ಅರ್ಪಣೆ. ಹಾಗೆ ನೋಡಿ, ನನ್ನ ಮೊಮ್ಮಗು ಕೂಡ ಮೋದಕ ತಿಂತಾಯಿದೆ. ನೀವು ಮನೆಯಲ್ಲಿ ಟ್ರೈ ಮಾಡ್ತೀರಲ್ಲ. ಧನ್ಯವಾದಗಳು.